ನಮಸ್ತೆ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಪ್ಪ ಇದು ಲಾಗ್ ಸ್ಟಾರ್ಟಿಂಗ್ಗೆ ಜಾಮೂನು ಪುಳಿಯೋಗರೆ ತೋರಿಸ್ತಿದ್ದೀನಿ ಅಂದ್ಕೊಂಡ್ರಾ? ಇದು ನನ್ನ ಮಗನ ಬರ್ತ್ಡೇ ಲಾಗ್ ಸ್ನೇಹಿತರೆ. ಮೇ 11ನೇ ತಾರೀಕು ನನ್ನ ಮಗನ ಬರ್ತ್ಡೇ ಇತ್ತು. ಅವತ್ತಿನ ಲಾಗು ಸ್ವಲ್ಪ ಲೇಟಾಗಿ ಹಾಕ್ತಿದ್ದೀನಿ, ಕ್ಷಮಿಸಿ. ಯಾಕಂದರೆ ಹಾಸ್ಪಿಟ್ಲಿಗೆ ಅಡ್ಡಾಡ್ತಿದ್ದೀನಿ, ಹಂಗಾಗಿ ಸ್ವಲ್ಪ ಲೇಟಾಗಿ ಹಾಕ್ತಿದ್ದೀನಿ. ನನ್ನ ಮಗನ ಬರ್ತಡೇ ದಿನ ಜಾಮೂನು ಪುಳಿಯೋಗರೆ ಮಾಡಿದ್ವಿ, ಅವನಿಗಿಷ್ಟ ಅಂತ. ಆಮೇಲೆ ತಿಂಡಿ ತಿಂದ್ಕೊಂಡು ಈಗ ದೇವಸ್ಥಾನಕ್ಕೆ ಬಂದಿದ್ದೀವಿ, ಗಣೇಶನ ದೇವಸ್ಥಾನಕ್ಕೆ. ಇದು ನಮ್ಮ ದಾವಣಗೆರೆಯಲ್ಲಿ ಫೈರ್ ಇಂಜಿನ್ ಆಫೀಸ್ ಒಳಗಡೆ ಇದೆ, ಅಲ್ಲಿಗೆ ಬಂದಿದ್ದೀವಿ ನಾನು ನನ್ನ ಮಗ. ನಮ್ಮ ಮನೆಯವರ ನಮ್ಮ ಹಸ್ಬೆಂಡು ಊರಲ್ಲಿ ಇರಲಿಲ್ಲ ಸ್ನೇಹಿತರೆ, ಅವತ್ತಿನ ದಿನವೇ ಊರಿಗೆ ಹೋಗ್ಬಿಟ್ಟಿದ್ರು. ಹಾಗಾಗಿ ನಾವಿಬ್ಬರೇ ಬಂದಿದ್ವಿ ದೇವಸ್ಥಾನಕ್ಕೆ. ಮನುಷ್ಯನಿಗೆ ಸ್ವಲ್ಪ ಹುಷಾರಿಲ್ಲ ಅಂದರೂ ಎಲ್ಲ ತೊಂದರೆನೇ ಅಲ್ವಾ ಸ್ನೇಹಿತರೆ. ನನ್ನ ವಾಯ್ಸು ಕ್ಲಿಯರಾಗಿ ಕೇಳಿಸ್ತಿದೆ ಅನ್ಕೋತೀನಿ. ಇನ್ನೂ ಸ್ವಲ್ಪ ನನಗೆ ಆರಾಮಿಲ್ಲ, ಹಾಸ್ಪಿಟ್ಲಿಗೆ ಅಡ್ಡಾಡ್ತಿದ್ದೀನಿ ಸ್ನೇಹಿತರೆ. ಇಂಜೆಕ್ಷನ್ ಮಾಡಿಸ್ತಿದ್ದೀನಿ, ಹಂಗಾಗಿ ಲಾಗು ಸರಿಯಾಗಿ ಆಗ್ತಾ ಇಲ್ಲ. ಸ್ವಲ್ಪ ಎಡಿಟ್ ಮಾಡೋದು ಅದು ಭಾಳ ಇದೆ ಅಲ್ವಾ ಕೆಲಸ, ಹಂಗಾಗಿ ಆಗೋದಿಲ್ಲ. ಅದಕ್ಕೆ ಸ್ವಲ್ಪ ಲೇಟಾಗಿ ಹಾಕ್ತಿದ್ದೀನಿ. ಬರ್ತ್ಡೇ ಪಾರ್ಟಿ ಇಟ್ಕೊಂಡಿದ್ರು, ನಮಗೆ ಗೊತ್ತೇ ಇರಲಿಲ್ಲ. ಸರ್ಪ್ರೈಸಾಗಿ ಕರ್ಕೊಂಡೋದ್ರು. ಅಲ್ಲೇ ದಾವಣಗೆರೆಯಲ್ಲೇ ಸ್ನೇಹಿತರೆ ಇದೇ ಆ ಹೋಟ್ಲಿಗೆ ಬಂದಿದ್ವಿ ಸಂಜೆ. ಆಮೇಲೆ ಸಂಜೆ ನಮ್ಮ ಬ್ರದರು ಪಾರ್ಟಿ ಇಟ್ಕೊಂಡಿದ್ರು. ನೋಡಿ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿಸಿದಾರಲ್ವ, ನಮಗೆ ಹೇಳಿದ್ದೇ ಇಲ್ಲ ಅವರು. ಸರ್ಪ್ರೈಸಾಗಿ ಕರ್ಕೊಂಬಂದರು. ಮೊನ್ನೆ ಅವನು SLCಲಿ ಪಾಸ್ ಆಗಿದ್ನಲ್ಲ, ಹಂಗಾಗಿ ಪಾರ್ಟಿ ಕೊಡಿಸಿದ್ರು. ಅವನು ನನ್ನ ಅಳಿಯ, ಇವರು ಅಲ್ಲಿ ಕೂತ್ಕೊಂಡಿರೋರು ನಮ್ಮ ಅಕ್ಕನ ಮಗ. ಈ ಕಡೆ ನಮ್ಮಮ್ಮ ನಮ್ಮ ತಮ್ಮನ ಹೆಂಡ್ತಿ ಇದ್ದರು. ನಮ್ಮ ಮನೆಯವರು ಬರೋಕ್ಕಾಗಲೇ ಇಲ್ಲ, ಸಂಜೆ ಬರ್ತೀನಿ ಅಂದರು, ಮತ್ತೆ ಇಲ್ಲ ಆಗಲ್ಲ ಬರಲ್ಲ ಅಂದರು. ಹಾಗಾಗಿ ನಾವೇ ಇಷ್ಟು ಜನ ಇರೋದು ಸ್ನೇಹಿತರೆ. ನಮ್ಮ ಅಕ್ಕನ್ನ ಅವ್ರನ್ನೆಲ್ಲ ಕರೆದಿದ್ವಿ, ಅವರೆಲ್ಲ ಊರಿಂದ ಬರಬೇಕಲ್ಲ. ಇಲ್ಲ ಇರಲಿ ತೊಗೊಳ್ರಿ ಅಂತ ಹೇಳಿದರು. ಹಾಗಾಗಿ ನಾವೇ ಇಷ್ಟೇ ಜನ ಬಂದು ಹೋಟ್ಲಲ್ಲಿ ಕೂತ್ಕೊಂಡಿದ್ವಿ. ನಮ್ಮ ಬ್ರದರ್ ಬರಬೇಕಿತ್ತು, ಕಾಯ್ತಾ ಇದ್ವಿ. ಅವರು ಕೆಲ್ಸಕ್ಕೆ ಹೋಗಿದ್ರು, ಹಾಗಾಗಿ ನಾವು ಬಂದು ಕಾಯ್ತಾ ಇದ್ವಿ. ಅಲ್ಲೇ TV ಇತ್ತು. ನನ್ನ ಅಳಿಯ ಡ್ಯಾನ್ಸ್ ಮಾಡ್ತೀನಿ ಅಂದ, ಹಾಡಾಕಿ ಅವ್ನು ಡ್ಯಾನ್ಸ್ ಮಾಡ್ತಾ ಇದ್ದ, ನೋಡ್ತಾ ಇದ್ವಿ. ಕೂತ್ಕೊಂಡ್ವಿ ಸ್ವಲ್ಪ ಹೊತ್ತು, ಅಲ್ಲೇ ಟೈಮು ಸ್ಪೆಂಡ್ ಮಾಡಿದ್ವಿ ಎಲ್ಲರ ಜೊತೆಗೂ. ನನ್ನ ಮಗನೂ ಅಲ್ಲಿ ಕೂತಿದ್ದಾನೆ ನೋಡಿ ಸ್ನೇಹಿತರೆ. ನಮ್ಮ ಬ್ರದರು ಸ್ವಲ್ಪ ಲೇಟಾಗಿ ಬಂದರು ಸ್ನೇಹಿತರೆ. ಈಗ ಬಂದಮೇಲೆ ಕೇಕ್ ಕಟ್ ಮಾಡಿಸ್ತಾ ಇದ್ದೀವಿ. ಅದರಲ್ಲಿ ನಮ್ಮ ಅಳಿಯ ನಾನು ಕಟ್ ಮಾಡ್ತೀನಿ ಅಂತ ನಿಂತ್ಕೊಂಡಿದ್ದೆ, ಹಾಗಾಗಿ ಇಬ್ಬರು ಕಟ್ ಮಾಡಿರಿ ಅಂತ ನಿಲ್ಲಿಸಿದ್ವಿ. ನಾನು ಈ ಕಡೆ ಕೂತ್ಕೊಂಡಿದ್ದೆ, ಆಮೇಲೆ ನಮ್ಮ ಬ್ರದರು ಹೋಗಿ ನೀನು ಅಂತಂದರು. ಆಮೇಲೆ ಬಂದೆ ನಾನು. ಚೆನ್ನಾಗಿತ್ತು ಕೇಕು, ಕೋಲ್ಡ್ ಕೇಕ್ ತರಿಸಿದ್ರು. ಅಲ್ಲೇ ಹಾಡು ಹಾಕಿದ್ರು ಬರ್ತಡೇದು. ಆಮೇಲೆ ಎಲ್ಲ ಮುಗಿಸ್ಕೊಂಡು ಓಷನ್ ಪಾರ್ಕ್ ಅಂತ ಹೋಟ್ಲಿಗೆ ಬಂದ್ವಿ ದಾವಣಗೆರೆಯಲ್ಲಿ. ಅಲ್ಲಿ ಎಲ್ಲರೂ ಸೇರಿ ಜೊತೆಗೆ ಊಟ ಮಾಡಿದ್ವಿ. ಹೊರಗಡೆ ಚೆನ್ನಾಗಿತ್ತು ಹೋಟೆಲ್ಲು, ಹೊರಗಡೆ ಹೊರಾಂಡದಲ್ಲಿ ಪಾರ್ಕ್ ಟೈಪ್ ಇತ್ತು. ಅಲ್ಲಿ ಎಲ್ಲ ಊಟ ಮಾಡಿಕೊಂಡು ಬಂದ್ವಿ.
ಇವತ್ತಿನ ಈ ವ್ಲಾಗು ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸ್ನೇಹಿತರೆ, ಏನಾದರೂ ತಪ್ಪಿದ್ದರೆ ಈ ವ್ಲಾಗಲ್ಲಿ ಕ್ಷಮಿಸಿ. ಧನ್ಯವಾದಗಳು ಸ್ನೇಹಿತರೆ.